ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದುರ್ಗಾ ಪ್ಲೀಸ್, ಆಗಿರೋದಕ್ಕೆಲ್ಲ ನೀನೇ ಯಾಕೆ ಬ್ಲೇಮ್ ಮಾಡ್ಕೋತಾ ಇದೆಯಾ? ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ಇಲ್ಲ ಬಾಸು, ನಾನು ಪುಟ್ ಮೇಡಮ್ಗೆ ಊಟ ಮಾಡಿಸ್ತೀನಿ, ನಿದ್ದೆ ಮಾಡಿಸ್ತೀನಿ, ಲಾಲಿ ಹಾಡಾಡ್ತೀನಿ, ಅವಳ ಜೊತೆ ಆಟ ಆಡ್ತೀನಿ. ಆದರೆ ಯಾರ ಜೊತೆ ಹೇಗೆ ವರ್ತಿಸ್ಬೇಕು ಅಂತ ನಾನು ಅವಳಿಗೆ ಕಲಿಸ್ಬೇಕಿತ್ತು. ದುರ್ಗಾ, ಎಲ್ಲದನ್ನು ಹೇಳಿ ಕಲ್ಸೋಕ್ಕಾಗಲ್ಲ. ಅವರು ನೋಡಿ ಕಲಿತಾರೆ. ನೀನು ಎಲ್ಲರ ಮುಂದೆ ಹೇಗಿರ್ತೀಯ, ಎಷ್ಟು ಡೀಸೆಂಟ್ ಆಗಿರ್ತೀಯ ಅಂತ ನಾನು ನೋಡಿದ್ದೀನಿ. ಈತನು ನಿನ್ನ ನೋಡೇ ಕಲಿತಾಳೆ. ಆದರೆ ಇವತ್ತು ಯಾಕೆ ಹಾಗಾಡಿದ್ಲು ಅಂತ ನನಗೂ ಗೊತ್ತಿಲ್ಲ. ಆದರೆ ಅದಕ್ಕೆ ನೀನು ಗಿಲ್ಟ್ ಪಡೋದು ನಾಟ್ ಫೇರ್. ಇದಕ್ಕಲ್ಲ ಅಂದಿದ್ರು ಇನ್ನೊಂದು ಯಾವ್ದಾದ್ರು ವಿಷಯಕ್ಕೆ ಈತ ನನ್ನ ಮೇಲೆ ಕೋಪ ಮಾಡ್ಕೊಂಡಿರೋಳು. ಆದ್ರೂ ಬಾಸು, ದುರ್ಗಾ ನೋಡು, ನೀನು ನಮ್ಮ ಮನೆಗೆ ಬಂದು ಹಾರ್ಡ್ಲಿ 1 year ಆಗಿದೆ ಅಷ್ಟೆ. ಹಿತ ಅಮ್ಮ ಆಗಿ ಎಷ್ಟು ದಿನ ಆಯ್ತು ಹೇಳು? ಇಷ್ಟು ಕಮ್ಮಿ ಟೈಮಲ್ಲಿ ನೀನು ಹಿತ ಅಮ್ಮ ಆಗಿ ಅವಳಿಗೆ ಎಲ್ಲ ಹೇಳ್ಕೊಡ್ಬೇಕಿತ್ತು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ವಾ? ಅಂಬಿಕಾ ಹೋದ್ಮೇಲೆ ಈ ಮನೇಲಿ ಹಿತಂಗೆ ಹತ್ರ ಆಗೋದಕ್ಕೆ ಯಾರು ಪ್ರಯತ್ನ ಮಾಡಲೇ ಇಲ್ಲ. ಇನ್ ಕೇಸ್ ಯಾರಾದರೂ ಪ್ರಯತ್ನ ಮಾಡಿದಿದ್ರು ಹಿತ ಅವ್ರನ್ನ ಹತ್ರ ಸೇರಿಸ್ತಾ ಇರಲಿಲ್ಲ. ಅದು ಬೇರೆ ವಿಷಯ. ಆದರೆ ಹಿತಂಗೆ ನೀನು ತುಂಬ ಕ್ಲೋಸ್ ಆದೆ, ಅವಳು ನಿನ್ನ ಹಚ್ಕೊಂಡ್ಲು. ಇನ್ಫ್ಯಾಕ್ಟ್ ನೀನು ಬಂದಮೇಲೆ ಹಿತ ವಿಷಯದಲ್ಲಿ ಆಗಿದ್ದೆಲ್ಲ ಒಂಥರ ಮಿರಾಕಲ್. ಅದೇ ಪವಾಡ ಅಂತಾರಲ್ಲ ಅದು. ಏನು ಹೇಳ್ತಿದ್ದೀರಾ ಬಾಸು? ಈ ಸಮಾಜ ಒಂದು ತಾಯಿಯಿಂದ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡುತ್ತೆ ಗೊತ್ತಾ? ಮಗುಗೆ ಅಮ್ಮನೇ ಎಲ್ಲದನ್ನು ಕಲಿಸ್ಬೇಕು. ಇಫ್ ಇನ್ ಕೇಸ್ ಮಗು ಏನಾದರೂ ತಪ್ಪು ಮಾಡಿದ್ರೆ ಅದ್ರ ಮೊದಲನೇ ಹೊಣೆ ಯಾರ್ದು ಹೇಳು? ತಾಯಿದಾಗಿರುತ್ತೆ. ಅಕಸ್ಮಾತ್ ಆ ಮಗು ಏನಾದರೂ ಸಾಧನೆ ಮಾಡಿದ್ರೆ ಅದ್ರ ಕ್ರೆಡಿಟ್ ಮಾತ್ರ ಅಪ್ಪಂಗೆ. ಕ್ರೆಡಿಟ್ ಬೇರೆಯವ್ರಿಗೆ, ಹೊಣೆ ಅಮ್ಮಂಗೆ. ಹೇಗಾಗುತ್ತೆ ಹೇಳು? ತಾಯಿನೇ ಮಗುವಿನ ಮೊದಲನೇ ಗುರು ಅಂತ ಹೇಳ್ತಾರೆ. ಹಾಗಂತ ತಾಯಿ ಮಾತ್ರ ಗುರುನಾ? ಮಕ್ಕಳು ಸುತ್ತಮುತ್ತ ಇರೋದನ್ನೆಲ್ಲ ನೋಡಿ ಕಲಿಯುತ್ತೆ. ಟಿವಿಯಿಂದ ಕಲಿಯುತ್ತೆ, ಫ್ರೆಂಡ್ಸಿಂದ ಕಲಿಯುತ್ತೆ. ಈ ಸ್ಪಾಂಜ್ ಅಂತಾರಲ್ಲ, ಐ ಮೀನ್ ಈ ಕಾಮನ್ ಲ್ಯಾಂಗ್ವೇಜಲ್ಲಿ ಸ್ಪಂಜು ಅಂತಾರಲ್ಲ, ಅದು ಎಲ್ಲದನ್ನು ಹೀರ್ಕೊಳ್ಳುತ್ತೆ. ಮಕ್ಕಳು ಹಾಗೇನೆ. ತಾಯಿ ಯಾವತ್ತೂ ಮಗುಗೆ ಕೆಟ್ಟದನ್ನು ಹೇಳ್ಕೊಡಲ್ಲ. ಆದರೆ ಈ ಸಮಾಜ ತಾಯಿ ಮಾತ್ರ ಪರ್ಫೆಕ್ಟ್ ಆಗಿರಬೇಕು, ಎಲ್ಲದನ್ನೂ ಹೇಳ್ಕೊಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ. ಆದರೆ ತಾಯಿನೂ ಒಬ್ಳು ಮನುಷ್ಯಳು ಅನ್ನೋದನ್ನ ಮರ್ತೇ ಬಿಡುತ್ತೆ. ತಾಯಿ ಆಗೋದು ಅಂತಂದರೆ ಸೂಪರ್ ಹ್ಯೂಮನ್ ಆಗೋದು ಅಂತ ಅಲ್ಲ. ಮಗುಗೆ ಮಗು ಪಟ್ಟ ಹೇಗೆ ಹೊಸ್ತೋ ಹಾಗೆ ತಾಯಿಗೂ ತಾಯಿ ಪಟ್ಟ ಹೊಸ್ತೆ. ಮಗು ಹೇಗೆ ಕಲಿಯುತ್ತೋ ಹಾಗೆ ಅಮ್ಮ ಕಲಿತಾಳೆ. ಈ ವಿಷಯದಲ್ಲಿ ಈ ಮನೆಯವ್ರು ನಿನ್ನ ಬ್ಲೇಮ್ ಮಾಡಬಹುದು, ಆದರೆ ನಾನು ಮಾಡಲ್ಲ ದುರ್ಗಾ. ಇವತ್ತು ಅವರೆಲ್ಲ ಏನೇನೋ ಮಾತಾಡಿರ್ಬೋದು, ಅದನ್ನ ನೀನು ತಲೆಗೆ ಹಾಕೋಬೇಡ. ನನಗೆ ನೀನೇನು ಅಂತ ಚೆನ್ನಾಗಿ ಗೊತ್ತು. ನಿನಗೂ ಗೊತ್ತಿದ್ರೆ ಸಾಕು. ನೀನು ಹಿತ ಅಮ್ಮನಾಗಿರೋದು ನನಗಂತೂ ಯಾವ ರಿಗ್ರೆಟ್ಸು ಇಲ್ಲ. ಇನ್ಫ್ಯಾಕ್ಟ್ ಯು ಆರ್ ಅ ಪರ್ಫೆಕ್ಟ್ ಮದರ್.